ಇವರು ಈ ಸಿನಿಮಾದಲ್ಲಿ ಬಳಕೆ ಮಾಡಿರುವಂಥ ಕನ್ನಡ ಆಂಧ್ರ ಹಾಗೂ ಕರ್ನಾಟಕ ಗಡಿ ಭಾಗದ ಕನ್ನಡ ಆಗಿರೋದ್ರಿಂದ ಅದನ್ನ ಅನುವಾದ ಮಾಡೋದಕ್ಕೆ ಆ ಸ್ಲ್ಯಾಂಗನ್ನು ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಜೊತೆಯಾಗಿ ನಿಂತವರು ಸರ್ 3 ಜನ. ಮಾಸ್ತಿ ಸರ್ ಅಂದರೆ ನಮ್ಗೆಲ್ರಿಗೂ ಗೊತ್ತು, ಮಾಸ್ ಸಿನಿಮಾಗಳು ಈ ಥರದ ಕತೆಗಳಿಗಂತೂ ನಿಮ್ಮ ಡೈಲಾಗ್ಸ್ಗೆ ಒಂದಾದ್ಮೇಲೆ ಒಂದು ವಿಷಲ್ ಬೀಳ್ತಾನೆ ಇರುತ್ತೆ. ಇದರಲ್ಲಿ ಏನು ಹೊಸ ಪ್ರಯತ್ನ ಆಗಿದೆ ಸರ್? ಎಲ್ರಿಗೂ ನಮಸ್ಕಾರ. ಎಲ್ಲ ಹಬ್ಬಕ್ಕೂ ಅರಿಶಿನ ಕುಂಕುಮ ಇರುತ್ತೆ, ಆದರೆ ಅರಿಶಿನ ಕುಂಕುಮಕ್ಕೆ ಒಂದು ಹಬ್ಬ ಅಂದರೆ ಅದು ನಮ್ಮ ರಾಜ್ಯೋತ್ಸವ. ಸೊ ಎಲ್ರಿಗೂ ರಾಜ್ಯೋತ್ಸವದ ಶುಭಾಶಯಗಳು. ಮತ್ತು ಉಗುಳಿದ್ರೆ ರಕ್ತ, ಉಣಿದ್ರೆ ಹೆಣ, ಟೋಟಲಿ ಲ್ಯಾಂಡ್ ಲಾರ್ಡ್ ರಣ, ಆ ಮಟ್ಟದ ಸಿನಿಮಾ. ಮತ್ತು ನಾನು ವಿಜಯ್ ಅವರು ತುಂಬ ಕೆಲಸ ಮಾಡಿದ್ದೀವಿ. ನಮ್ಗೆ ಯಾವ ನಿರ್ದೇಶಕರು ಫೋನ್ ಬಂದರೂ ಹೆದರಿಕೆ ಆಗಲ್ಲ. ಬಟ್ ಜಡೇಶ್ ಅವರು ಫೋನ್ ಬಂದರೆ ಅವ್ರು ಕೇಳಿಸ್ಕೊತಾ ಇಲ್ಲ. ನಿಮ್ಮ ಬಗ್ಗೆನೇ ಮಾತಾಡ್ತಿದ್ದಾರೆ ಸರ್. ನಾವು ಯಾವ ನಿರ್ದೇಶಕರು ಫೋನ್ ಬಂದರೂ ಹೆದರ್ಕೊಳಲ್ಲ. ವಿಜಯ್ ಅವರು ನಾನು ನಿಮ್ಮ ಫೋನ್ ಬಂದರೆ ಹೆದರ್ಕೋತೀವಿ. ಏಕೆಂದರೆ ವಿಜಯ್ ಮೆಜೆಸ್ಟಿಕ್ಕಲ್ಲಿ ಜೀನ್ಸ್ ಪ್ಯಾಂಟು ಅದು ಇದು ಕೊಂಡ್ಕೊಂಡವರು. ಅಲ್ಲಿ ಫಸ್ಟ್ ಕೇಳೋದು 500 ರೂಪಾಯಿ ಅಂತ ಹೇಳ್ತಾರೆ, 400 ರೂಪಾಯಿ ಕೊಡ್ತೀಯ ಅಂತ. ಆ ಥರ ವಿಜಯ್ ಅವ್ರಿಗೆ ಜಡೇಶ್ ಅವ್ರು ಹೇಳಿದ್ದು 150 ದಿನ ಬೇಕು ಸರ್ ಅಂತ. ಇಲ್ಲ 125 ದಿನ ಮಾಡ್ಕೊ ಅಂತ. ಇಲ್ಲ 80 ದಿನ. ಸೊ ಹಂಗೆ ಬಾರ್ಗೈನ್ ಮಾಡಿ ಡೇಟ್ಸ್ ತೊಗೊಂಡಿರೋದು. ಬಟ್ ಫ್ರೀ ಡೇಟ್ಸು ಇವತ್ತು ಈ ಒಂದು ನೋಡಿದಾಗ ಇದಕ್ಕೆ ಸತ್ಯಪ್ರಕಾಶ್ ತರದವರು, ಹೇಮಂತ್ ಗೌಡ್ರು ತರದವ್ರು ನಿರ್ಮಾಪಕರೇ ಬೇಕು. ಏಕೆಂದರೆ ಎರಡೂ ಕೈಯಲ್ಲಿ ಹಣ ಹಾಕುವಂಥ ಚಿತ್ರ. ಮತ್ತು ಎಲ್ಲ ನಟರು, ನಮ್ಮ ಮೇಡಮ್ ರುಚಿತಾ ಮೇಡಮ್ಮು, ನಮ್ಮ ರಿತನ್ಯ, ನಮ್ಮ ಮಿತ್ರ ಸರು, ನಮ್ಮ ಅಭಿ, ತುಂಬ ಎಲ್ಲ ಆರ್ಟಿಸ್ಟ್ಗಳು ಒಂದು ಜೀವ ಕೊಟ್ಟು ಈ ಸಿನಿಮಾ ಮಾಡಿದ್ದಾರೆ. ಅಂದರೆ ಆ ಪಾತ್ರಕ್ಕೆ ಅಷ್ಟು ಜೀವ ತುಂಬಿದ್ದಾರೆ. ಈ ಸಿನಿಮಾದಲ್ಲಿ ಹೇಳ್ತಾ ಹೋದಷ್ಟು ಸ್ವಾಮಿ ಅವರ ಕ್ಯಾಮ್ರಾ ವರ್ಕ್ ಆಗಿರಲಿ, KM ಪ್ರಕಾಶ್ ಸರ್ ಎಡಿಟಿಂಗು, ಅಜನೀಶ್ ಅವರ ಮ್ಯೂಸಿಕ್ಕು ಎಲ್ಲ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ಮತ್ತು ಜಡೇಶ್ ಅವ್ರ ಬಗ್ಗೆ ಹೇಳಿದಾಗ ನನಗೆ ಯಾವಾಗಲೂ ಅವ್ರು ಮಾಡೋ ಕತೆ ತುಂಬ ಇಷ್ಟ. ಒಂದು ಜೆಂಟ್ಲ್ಮೆನ್ ಅಂತ ಒಂದು ಕತೆ ಬರೀತಾರೆ. ಅದರಲ್ಲಿ ಒಂದು 18 ಅವರ್ ಒಬ್ಬ ನಾಯಕ ನಿದ್ದೆ ಮಾಡ್ತಾನೆ ಅನ್ನೋ ಥರದ್ದೊಂದು ಲೈನು. ಗುರು ಶಿಷ್ಯರು ಅಂತ ಮಾಡಿದ್ರೆ ನಮ್ಮ ಖೋಖೋ ಆಟದ ಬಗ್ಗೆ ಬರೀತಾರೆ. ಕಾಟೇರ ಅಂತ ಬರೆದ್ರೆ ನಮ್ಮ ನೆಲದ ಕತೆ ಬರೀತಾರೆ. ಈಗ ಲ್ಯಾಂಡ್ ಲಾರ್ಡ್ ಅಂತ ಬರೆದ್ರೆ ಇದು. ಬಟ್ ನಾನು ಯಾವಾಗಲೂ ವಿಜಿಗೆ ಹೇಳೋದು, ಅವರು ಜೀವನದಲ್ಲಿ ಅವ್ನು ಸಿಕ್ಕಿದಾಗೆಲ್ಲ ಹೇಳೋದು, ನನಗೆ ಉಮಾಶ್ರೀ ಥರದ್ದು ಒಬ್ಬ ನಟನೆ ಇಲ್ಲ, ಹಂಗೆ ಮಾಗಬೇಕು ಅಂತ. ಒಬ್ಬ ಹೀರೋ ಇನ್ನೊಂದು ದೊಡ್ಡ ಮಟ್ಟದ ಹೀರೋನ ಇದಾಗಿ ತಗೋತಾರೆ. ಬಟ್ ಉಮಾಶ್ರೀ ಅವ್ರನ್ನ ಯಾಕೆ ಅಂದರೆ ಆ ಮೇಡಮ್ ತಮ್ಮ ಒಂದು ಇದನ್ನು ಹಾಕ್ತಾರಲ್ಲ, ಆ ಪಾತ್ರ ಅಂದಾಗ ಅದು ನಂದು ಅಂತ ಅದೊಂದು ಸ್ವಾರ್ಥ ಬೆಳೆಸ್ಕೋತಾರೆ. ಆ ಸಿನಿಮಾಗೆ ಅದನ್ನು ಕೊಡ್ತಾರೆ. ಸೊ ಆ ಥರದವ್ರನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ವಿಜಿ. ಮತ್ತು ನಾವು ನೋಡಿದ್ದೀವಿ ಆ ಕಷ್ಟ. ನರಸಿಂಹ ಅವರು ಫೈಟ್ ಕಂಪೋಸ್ ಮಾಡಿದಾಗ ನಾನು ಯಾವಾಗಲೂ ಹೇಳ್ತೀನಿ, ಗುರು ಈ ಸಿನಿಮಾಗೆ ಇದೊಂದು ಫೈಟ್ ಸಾಕು ಅಂತ. ಏಕೆಂದರೆ ಆ ಶಕ್ತಿ ಅದಕ್ಕೆ ಹಾಕಬೇಕಾಗಿರೋದು ಮತ್ತು ಅದಕ್ಕೆ ತಯಾರು ಮಾಡಿಕೊಂಡ ರೀತಿ ತುಂಬಾ ಇದು. ಮತ್ತು ಆ ಗೆಟಪ್ ವಿಜಿ ತುಂಬ ಶ್ರಮ ವಹಿಸಿದ್ದಾನೆ. ಅದಕ್ಕೆ ಪ್ರತಿಯೊಂದು ಡೈಲಾಗು ಆ ರಕ್ತ ಮತ್ತು ಬೆವ್ರ ಬಗ್ಗೆನೇ ಬರೆದಿದ್ದೀವಿ. ಆ ಕಷ್ಟ ಕಾಣುತ್ತೆ. ತುಂಬ ಡೆಡಿಕೇಟೆಡ್ ಗುರು, ಸಖತ್ತಾಗಿ ಮಾಡಿದ್ಯಾ. ಮತ್ತು ಈ ಸಿನಿಮಾಗೆ ಹರ್ಸಕ್ಕೆ ಬಂದಿರೋ ಎಲ್ಲರೂ, ಹಿರಿಯರು ಕಿರಿಯರು ಎಲ್ರಿಗೂ ಇದು. ನನ್ನ ಜೊತೆ ಶ್ರೀ ಡೈಲಾಗ್ ಬರೆದಿದ್ದಾನೆ, ತುಂಬ ಚೆನ್ನಾಗಿ ಬರೆದಿದ್ದಾನೆ. ಮತ್ತು ನಮ್ಕ ಇವನ್ಕ ತೆಲುಗು ಭಾಷೆ ಇರುತ್ತೆ, ಕೋಲಾರದ ಗಡಿ ತೆಲುಗು ಭಾಷೆ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಈ ಸಿನಿಮಾದಲ್ಲಿ ದುಡ್ದಿರೋವಂಥ ಎಲ್ಲ ತಂತ್ರಜ್ಞರಿಗೂ ಕಲಾವಿದರಿಗೂ ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತು ಥ್ಯಾಂಕ್ ಯು ಜಡೇಶ್ ಸರ್, ತುಂಬ ಒಳ್ಳೆ ಕಥೆನ ನಮ್ಮ ಪ್ರೇಕ್ಷಕರು ಕೊಡ್ತಾಯಿದ್ದೀರಾ. ತುಂಬ ಒಳ್ಳೆಯದಾಗಲಿ. ಮತ್ತು ಈ ಸಿನಿಮಾ ನಿಮ್ಮ ಎಲ್ಲರೂ ಪ್ರೋತ್ಸಾಹ ಸಿಕ್ಕಿದ್ರೆ ಜಡೇಶ್ ಅವರ ಪೆನ್ನಿಂದ ಇನ್ನೊಂದಷ್ಟು ಕಥೆಗಳು ಬರುತ್ತೆ, ಇನ್ನೊಂದಷ್ಟು ರೈಟರ್ಗಳು ಮುನ್ನೆಲೆಗೆ ಬರ್ತಾರೆ. ಥ್ಯಾಂಕ್ ಯು. ಈ ಥರದ್ದು ಒಂದು ಗಟ್ಟಿ ಕಂಟೆಂಟು, ಒಂದು ಪೀರಿಯಡ್ ಸಿನಿಮಾ, ಒಂದು ಮಹತ್ತರ ಕನ್ಸು ಕಂಡಾಗ ಅದರ ಟೆಕ್ನಿಷಿಯನ್ಸ್ ಬಿಗ್ ರೋಲ್ ಪ್ಲೇ ಮಾಡ್ತಾರೆ ಸರ್. ಆರ್ಟ್ ಅಂತ ಬಂದಾಗ ಇಡೀ ಸೆಟ್ ವರ್ಕ್ ಆಗಿರ್ಬೋದು, ಪ್ರತಿಯೊಂದು ವಿಚಾರದಲ್ಲೂ. ಇವತ್ತು ಟೀಸರ್ ರಿಲೀಸ್ ಆಗಿದೆ, ಅದನ್ನು ನೋಡಿದಾಗ ನಿಮಗೆ ಏನೆಲ್ಲ ನೆನಪಾಗ್ತಾ ಇದೆ ಸರ್? ಕರ್ನಾಟಕ ರಾಜ್ಯದ ರಾಜ್ಯೋತ್ಸವ ಸಂದರ್ಭದಲ್ಲಿ ಎಲ್ಲ ಹಿರಿಯ ಅನ್ನದಾತರು, ನಮ್ಮ ವಾಣಿಜ್ಯ ಮಂಡಳಿ ಅಂತ ಎಲ್ಲ ಹಿರಿಯ ಅನ್ನದಾತರು ಬಂದಿದ್ದಾರೆ. ಅವರೆಲ್ಲರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ಹೇಳ್ತಾ, ಈ ಅದ್ಭುತವಾದಂಥ ಒಂದು ಚಲನಚಿತ್ರವನ್ನು ನಮಗೆ ಇವತ್ತು ಅದರ ಟೀಸರ್ ಮುಖಾಂತರ ಏನು ತೆರೆಗರಿಸಿದಿರಿ ವಿಜಯ್ ಸರ್, ಹಾಗೆಯೇ ಸತ್ಯಪ್ರಕಾಶ್ ಸರ್, ತುಂಬ ಖುಷಿಯಾಗ್ತದೆ.
ಬೇರೆ ಬೇರೆ ವಿಚಾರಕ್ಕೋಸ್ಕರ ನಾವು ಜಡೇಶ್ ಅವರು ಎಲ್ಲರೂ ಕ್ವಾಲಿಟಿಗೋಸ್ಕರ ಒಂದು ಜಗಳ, ಆರೋಗ್ಯಪೂರ್ಣದ ಒಂದು ಜಗಳ ಮಾಡ್ಕೊಳ್ತಾ ಇದ್ವಿ. ಆ ಜಗಳದ ಎಲ್ಲ ಮರೆಮಚ್ಚೋದು ಈ ಟೀಸರ್ ಮುಖಾಂತರ ಕಾಣಿಸ್ತಾ ಇದೆ. ಹಾಗೆಯೇ ನಮ್ಮ ಸ್ವಾಮಿಗೌಡ ಅವರ ಒಂದು ಅದ್ಭುತವಾದಂಥ ಛಾಯಾಗ್ರಹಣ ನಮಗೆ ಎಲ್ಲ ನಾವೇನು ಶ್ರಮ ಪಟ್ಟಿರ್ತೀವಿ ಅದನ್ನು ಈ ಸ್ಕ್ರೀನ್ ಮೇಲೆ ಪ್ರಾಮಾಣಿಕತೆಯಿಂದ ತೋರಿಸಿದ್ದಾರೆ. ಹಾಗೆ ಹಿಂದೆ ತೆರೆಯ ಮರೆಯಲ್ಲಿ ಯಾರ್ಯಾರು ನಮ್ಮ ಜೊತೆಯಲ್ಲಿ ಶ್ರಮ ಪಟ್ಟಿದ್ದೀರಾ, ಹಾಗೆಯೇ ನಮ್ಮ ಪರಿಕರಗಳನ್ನೆಲ್ಲ ಮಾಸ್ಟ್ರು ಒಂದು ಅದ್ಭುತವಾಗಿ ಬಳಸ್ಕೊಂಡಿದ್ದಾರೆ. ಅದೆಲ್ಲರ ಮುಖಾಂತರ ನಮಗೆ ಇವತ್ತು ಹಿರಿಯರಾದ ನಮ್ಮ ಎಲ್ಲ ಚಿತ್ರತಂಡದವರು ಇದರ ಜೊತೆಗೆ ವಿಜಯ್ ಸರ್ ಮಗಳು ನಾವು ಆ ದಿನಗಳಲ್ಲಿ ಕೆಲಸ ಮಾಡುವಾಗ ತುಂಬ ಮಗು ನಾವು ಸ್ಕೂಲಲ್ಲಿ ಆಟ ಆಡಿಸ್ದೆ. ಆ ಮಗು ಇಷ್ಟು ದೊಡ್ಡದಾಗಿ ನಮ್ಮ ಒಂದು ಚಿತ್ರರಂಗದಲ್ಲಿ ನಿಮಗೊಂದು ಮಗಳಾಗಿ ಅದ್ರ ಜೊತೆಯಲ್ಲಿ ಅದ್ಭುತವಾದ ನಟನೆ ಮಾಡಿದ್ದಾಳೆ. ಶುಭಾಶಯಗಳು ನಮಗೆ. ಹಾಗೆ ಚಿತ್ರತಂಡದ ಎಲ್ಲ ನಮಗೆ ಸಹಕಾರ ಮಾಡಿರ್ತಕ್ಕಂತಹ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ಎಲ್ಲ ತಂತ್ರಜ್ಞರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ, ಒಂದು ಅದ್ಭುತವಾದ ಒಂದು ಲ್ಯಾಂಡ್ ಲಾರ್ಡ್, ಒಂದು ಲ್ಯಾಂಡ್ ಮಾರ್ಕ್ ಆಗಲಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.